18 ವರ್ಷದ ನಂತರ IPL ಟ್ರೋಫಿ ಗೆದ್ದಂತಹ RCBಗೆ ಭರ್ಜರಿ ಸ್ವಾಗತ ಮಾಡಲಿಕ್ಕೆ ಬೆಂಗಳೂರು ಕಾತುರದಿಂದ ಕಾಯ್ತಿರುವಂಥದ್ದು. ಈಗಾಗಲೇ ಏನು ಬೆಂಗಳೂರಿನ ವಿಧಾನಸೌಧದ ಮುಂಭಾಗ ಸಾವಿರಾರು ಸಂಖ್ಯೆಯಲ್ಲಿ RCB ಅಭಿಮಾನಿಗಳು ಜಮಾಯಿಸಿರುವಂಥದ್ದು ದೃಶ್ಯದಲ್ಲಿ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದೆ ಅನ್ನುವಂಥದ್ದು. ಈಗಾಗಲೇ ಏನು RCB 18 ವರ್ಷದ ನಂತರ ಟ್ರೋಫಿ ಗೆದ್ದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಭರ್ಜರಿ ಸ್ವಾಗತ ಮಾಡಲಿಕ್ಕೆ ಸಾವಿರಾರು RCB ಅಭಿಮಾನಿಗಳು ಕಾತುರದಿಂದ ಕಾಯ್ತಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅಂದರೆ ಈಗಾಗಲೇ ಏನು ವಿಧಾನಸೌಧದ ಮುಂಭಾಗ ಗ್ರ್ಯಾಂಡ್ ಮೆಟೀರಿಯಲ್ನ ಮುಂಭಾಗದಲ್ಲಿ ವೇದಿಕೆಯನ್ನು ಮಾಡಿದರೆ ಈ ಒಂದು ಅಂದರೆ ವೇದಿಕೆ ಮುಂಭಾಗ ಅಂದರೆ ವಿಧಾನಸೌಧದ ಮುಂಭಾಗ ಸಾವಿರಾರು ಸಂಖ್ಯೆಯಲ್ಲಿ RCB ಅಭಿಮಾನಿಗಳು ಜರ್ಸಿಯನ್ನು ಹಾಕಿ ಅಂದರೆ ಘೋಷಣೆಗಳನ್ನು ಕೂಗ್ತಿರುವಂಥದ್ದು. ಅಂದರೆ ಈ ಬಾರಿ ಟ್ರೋಫಿ ನಮ್ಮದೇ, ಅಂದರೆ ಯಾವಾಗಲೂ ಕೂಡ ಟ್ರೋಲರ್ಸು ಯಾವಾಗ ಟ್ರೋಫಿ ಗೆಲ್ತೀರಾ ಅಂತ ಹೇಳ್ತಿದ್ರು, ಆದರೆ ಗೆದ್ದು ತೋರಿಸಿದ್ದೀವಿ ನಾವು ಅನ್ನುವಂತಹ ಮಾತು ಮತ್ತು ಘೋಷಣೆ ಅಂದ ಹಾಗೆ. ಅಂದರೆ RCBಯ ಒಂದು ವಿರಾಟ್ ಕೊಹ್ಲಿ ಆಗಿರ್ಬೋದು ಅಥವಾ ಎಲ್ಲ ಆಟಗಾರರ ಪರ ಘೋಷಣೆಯನ್ನು ಕೂಗಿ ಸಂಭ್ರಮವನ್ನು ಆಚರಣೆ ಮಾಡ್ತಿರುವಂಥದ್ದು. ಒಟ್ಟಾರೆಯಾಗಿ RCB ಅಭಿಮಾನಿಗಳ ಕೂಗು ಇಡೀ ಕರುನಾಡಿಗೆ ಕೇಳಿಸ್ತಾ ಇದೆ. ಅವರ ಜೋಶು ಹೆಚ್ಚಾಗ್ತಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನು ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಂದರೆ ರಸ್ತೆಯನ್ನು ತಡೆದು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಸಂಭ್ರಮಾಚರಣೆಯನ್ನು ಕೂಡ ಮಾಡಲಿಕ್ಕೆ ಈಗೆಲ್ಲ ತಯಾರಿಗಳನ್ನು ಕೂಡ ನಡೆಸಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ RCB ಜರ್ಸಿಯನ್ನು ತೊಟ್ಟು ಅಭಿಮಾನಿಗಳು ಬಂದು ಜೈಕಾರ ಹಾಕ್ತಿರುವಂಥದ್ದು. ಅಂದರೆ ದೃಶ್ಯದಲ್ಲಿ, ಅಂದರೆ ನನ್ನ ಹಿಂದಿನ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ಬೋದು ಎಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ RCB ಅಭಿಮಾನಿಗಳು ಜಮಾಯಿಸ್ತಿರುವಂಥದ್ದು, ಘೋಷಣೆಗಳನ್ನು ಕೂಡ ಕೂಗ್ತಿರುವಂಥದ್ದು. ಈಗಾಗಲೇ ಏನು RCB ತಂಡದ ಆಟಗಾರರು ಬಹುತೇಕ ಬೆಂಗಳೂರಿಗೆ ಬಂದಿದ್ದಾರೆ. ಅಂದರೆ ವಿಧಾನಸೌಧದ ಮುಂಭಾಗ ವೇದಿಕೆ ಕಾರ್ಯಕ್ರಮಕ್ಕೂ ಕೂಡ ಬರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸುವಂತಹ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ, ಅಂದರೆ ನೋಡ್ತಾ ಕ್ಷಣಾರ್ಧದಲ್ಲೇ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಜಮಾಯಿಸಿದ್ದಾರೆ. ಅಂದರೆ ಅಭಿಮಾನಿಗಳನ್ನು ನಾನು ಮಾತಾಡಿಸ್ತಾ ಹೋಗ್ತಿದ್ದೀನಿ ಯಾವ ರೀತಿಯಾಗಿ ಸಂಭ್ರಮಾಚರಣೆಯನ್ನು ಮಾಡಿದ್ರು. ಅಂದರೆ ನಿನ್ನೆ ರಾತ್ರಿ ಏನು ಪಂದ್ಯ ಮುಗಿದ ನಂತರದಲ್ಲೂ ಕೂಡ ಜೋಶು ಹಾಗೇನೇ ಇದೆ, ಜೋಶ್ ಕಮ್ಮಿ ಆಗಿಲ್ಲ, ಸಂಭ್ರಮವನ್ನು ನಾವು ಮಾಡ್ತಿದ್ದೀವಿ ಅನ್ನೋಂತಹ ಮಾತನ್ನು ಕೂಡ ಹೇಳಿದ್ರು. ಅವ್ರನ್ನೇ ಮಾತಾಡಿಸ್ತಾ ಇರ್ತೀನಿ. ಏನ್ ಹೇಳ್ತೀರಾ? 18 ವರ್ಷದ ನಂತರ ಟ್ರೋಫಿ ಗೆದ್ದಿದೆ, ತುಂಬಾ ಖುಷಿ ಆಗ್ತಾ ಇದೆ, ಹೇಳಕ್ಕೆ ಆಗ್ತಾ ಇಲ್ಲ ಅದನ್ನ. ಈ ಸಲ ಕಪ್ಪು ನಮ್ದು. ಈ ರೀತಿಯಾಗಿ ಅಂದರೆ ವಿಧಾನಸೌಧದ ಮುಂಭಾಗ ಅಭಿಮಾನಿಗಳು RCB ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಿರುವಂಥದ್ದು. ಹೇಳಿ, ಏನ್ ಹೇಳ್ತೀರಾ? ಏನ್ ಹೇಳ್ತೀರಾ RCB ತಂಡಕ್ಕೆ, ವಿರಾಟ್ ಕೊಹ್ಲಿ ಅವರಿಗೆ? ಫುಲ್ ಖುಷಿ ಆಗ್ಬಿಟ್ಟಿದೆ. ಹೇಳಿ, ಏನ್ ಹೇಳ್ತೀರಾ? 18 ವರ್ಷದ ನಂತರ ಟ್ರೋಫಿಯನ್ನ ಗೆದ್ದಿರುವಂತದ್ದು. ನಮ್ ದೇವ್ರು ವಿರಾಟ್ ಕೊಹ್ಲಿ 18 ವರ್ಷ ಆದ್ಮೇಲೆ ಗೆದ್ದವ್ರೆ, ಫುಲ್ಲು ಖುಷಿ ಆಗ್ಬಿಟ್ಟೈತೆ. ಯಾವ ರೀತಿಯಾಗಿ ನೀವು ಸೆಲೆಬ್ರೇಷನ್ ಮಾಡಿದ್ರಿ ರಾತ್ರಿ? ಇವಾಗಲೂ ಕೂಡ ಜೋಶ್ ಹಾಗೇನೆ ಇದೆ. ಮೈಸೂರಲ್ಲಿ ರೋಡಲ್ಲಿ ಆಚೆನೆ ಇಟ್ಬಿಟ್ಟಿದ್ರು ಟಿವಿನ, ಪಟಾಕಿ ಎಲ್ಲ ಹೊಡೆದಿ ಫುಲ್ಲು. ನಾನು ಬಿಹಾರಿಂದ ಬಂದಿದ್ದೀನಿ, ಓಕೆನಾ. 2 ವರ್ಷ ಆಗಿದೆ ಬೆಂಗಳೂರು ಬಂದಾಗ. ನಾನು ಬಚಪನ್ से मैं RCB को सपोर्ट कर रहा हूँ. RCB, विराट कोहली, विराट कोहली, विराट कोहली. ಬರೋ ವರ್ಷ ಕಪ್ ನಮ್ದೇ. RCB. ಈ ರೀತಿಯಾಗಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಿರುವಂಥದ್ದು. ಅಂದರೆ ಈಗಾಗಲೇ ನೀವು ನೋಡಿದ ಹಾಗೆ RCB ಅಭಿಮಾನಿಗಳ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ವಿಧಾನಸೌಧದ ಎಡಭಾಗ ಮತ್ತು ಬಲಭಾಗದ ರಸ್ತೆ ಈಗಾಗಲೇ ಸಂಪೂರ್ಣವಾಗಿ ಟ್ರಾಫಿಕ್ ಪೊಲೀಸರು ತಡೆದಿರುವಂಥದ್ದು. ಅಂದರೆ ಹೆಚ್ಚಿನ ಸಂಖ್ಯೆಯ ಅಭಿಮಾನಿಗಳು ಬರ್ತಾರೆ ಅನ್ನುವಂಥದ್ದು ಒಂದು ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಆದರೆ RCB ಟ್ರೋಫಿ ಅಂದರೆ 18 ವರ್ಷದ ನಂತರ ಟ್ರೋಫಿ ಗೆದ್ದ ನಂತರದಲ್ಲಿ ಯಾವ ರೀತಿಯಾಗಿ ಸಂಭ್ರಮಾಚರಣೆ ಮಾಡ್ತಾರೆ ಅನ್ನೋದನ್ನು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ರು. ಇವತ್ತು ಬೆಂಗಳೂರಿನಲ್ಲಿ RCB ಅಭಿಮಾನಿಗಳು ತೋರಿಸಿದ್ದಾರೆ ನಮ್ಮ ಜೋಶು ಹೇಗಿದೆ ಅನ್ನುವಂಥದ್ದನ್ನು ಹೊರ ಹಾಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ.